ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮಂಡ್ಯ ಜಿಲ್ಲಾಧಿಕಾರಿಗೆ ಜನಪರ ಜಿಲ್ಲಾಧಿಕಾರಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಹೌದು, ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಜನಸ್ನೇಹಿ ಅಧಿಕಾರಿಗಳು. ಮಂಡ್ಯದ ಜನರ ಜೊತೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿರುವ ದಕ್ಷ ಅಧಿಕಾರಿಗಳು. ಇವರು ಜನಸಾಮಾನ್ಯರ ಜೊತೆ ತಾವು ಸಹ ಸಾಮಾನ್ಯರಂತೆ ವರ್ತಿಸಿ ರೈತರು, ಹೋರಾಟಗಾರರು, ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡ್ತಾರೆ. ಇಂತಹ ಅಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲೂ ಬೇಕು. ಹಾಗಾಗಿ ಇವರ ಕಾರ್ಯದಕ್ಷತೆ ಹಾಗೂ ಸರಳತೆಯನ್ನು ಕಂಡು ಪ್ರಗತಿಪರ ಸಂಘಟನೆಯ ಮುಖಂಡರು ಸೇರಿ ಜನಸ್ನೇಹಿ ಆಡಳಿತಗಾರ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದೇವೆ ಎಂದು ತಿಳಿಸಿದರು. ಇನ್ನು ಬುದ್ಧ ಫೌಂಡೇಶನ್ ಅಧ್ಯಕ್ಷ ಲಾಯರ್ ರಾಮಯ್ಯ, ಅಂಬೇಡ್ಕರ್ ವಾರಿಯರ್ ಅಧ್ಯಕ್ಷ ಗಂಗರಾಜ್, ನರಸಿಂಹಮೂರ್ತಿ, ಎಚ್ಎನ್ ಬಸವೇಗೌಡ, ರವಿಕುಮಾರ್, ಕೃಷ್ಣ, ಡಿಎಸ್ಎಸ್ ಇತರರು ಉಪಸ್ಥಿತರಿದ್ದರು. ವರದಿ ಗಿರೀಶ್, ಮಂಡ್ಯ. ಬಹುಶಃ ಇದು ನಿಮ್ಮೆಲ್ಲರಿಗೂ ಕೂಡ ನಾನು ಮಬಾರಿ ಮತ್ತು ಅಭಿನಂದನೆ. ಅಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವುದಾದ್ರೂ ಈ ಥರ ಒಂದು ಸನ್ಮಾನಗಳು ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನಾವಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಮತ್ತು ನಾವಿನ್ನೂ ಕೂಡ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನೀವು ನಮ್ಮಲ್ಲಿರುವಂಥ ಪ್ರೀತಿಗೆ ಮತ್ತು ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಮತ್ತು ಇನ್ನೂ ನನ್ನ ಜವಾಬ್ದಾರಿಯನ್ನು ಹೆಚ್ಚಿದ್ದೀರಾ, ಖಂಡಿತವಾಗೂ ಕೂಡ ಮಾಡ್ತೇವೆ. ಒಬ್ಬ ಅಧಿಕಾರಿ ಮತ್ತು ಅಧಿಕಾರಿಗಳು ಯಾರೇ ಕೂಡ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ ಮತ್ತು ಸಂಘಟನೆಗಳ ಸಹಕಾರ ಭಾಳ ಮುಖ್ಯ. ಆ ಸಹಕಾರವನ್ನು ನನಗೆ ನನ್ನ ಎಲ್ಲ ಅಧಿಕಾರಿ ಮಿತ್ರರಿಗೆ ತಾವೆಲ್ಲರೂ ಕೂಡ ಕೊಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ತಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ತಾವು ಕೊಟ್ಟಿರುವಂಥ ಏನು ಸನ್ಮಾನಕ್ಕೆ ನಾನು ಧನ್ಯವಾದಗಳು ಸರ್. ನಿಮ್ಮ ಅತ್ಯಂತ ಅಪರೂಪದ ಜಿಲ್ಲಾಧಿಕಾರಿ ಇವತ್ತು ಅವರ ಜನಸ್ನೇಹಿ ನಡವಳಿಕೆಯಿಂದಾಗಿ ನಮ್ಮ ಎಲ್ಲ ಪ್ರಗತಿಪರ ಸ್ನೇಹಿತರು ಸೇರಿ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಅನ್ನುವ ಬಿರುದನ್ನು ಕೊಡುವ ಗೌರವಿಸುವಂಥ ಕೆಲಸ ಈಗ ನಡೆದಿದೆ. ಅವರ ಈ ಉದಾತ್ತ ನಡವಳಿಕೆ ಮತ್ತು ನಿಷ್ಠುರ ನಡವಳಿಕೆ ನಿರಂತರವಾಗಿ ಮುಂದುವರಿತಾ ಮತ್ತು ಜನರ ಪ್ರೀತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲಿ. ಅತ್ಯಂತ ಅಪರೂಪದ ಅಧಿಕಾರದ ಈ ಸ್ವಭಾವವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಒಬ್ಬ ಜನಪರ ಅಧಿಕಾರಿಯಾಗಿ ರೂಪುಕೊಳ್ಳಿ. ಆ ಮೂಲಕ ತಮ್ಮ ವ್ಯಕ್ತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಅಭಿನಂದಿಸ್ತೀನಿ. ಇವತ್ತು ಒಂದು ಖುಷಿಯ ವಿಚಾರ ಅಂತಂದರೆ ನಮ್ಮ ಸಹೋದ್ಯೋಗಿಗಳು ಮತ್ತು ಜಿಲ್ಲಾಧಿಕಾರಿಗಳಾದ ಕುಮಾರ್ ಸರ್ ಅವರಿಗೆ ತಾವೆಲ್ಲ ಒಂದು ಸನ್ಮಾನ ಮಾಡ್ತಾಯಿದ್ರಿ. ಮುಖ್ಯವಾಗಿ ಅವರು ಈಗಾಗಲೇ ಹೇಳಿದಂತೆ ಅವರ ಜವಾಬ್ದಾರಿಯನ್ನು ಇನ್ನಷ್ಟು ತಾವೆಲ್ಲ ಹೆಚ್ಚಿಗೆ ಮಾಡಿದ್ದೀರಿ. ಇನ್ನಷ್ಟು ಜನಪರವಾದ ಒಳ್ಳೆಯ ಕೆಲಸವನ್ನು ಮಾಡುವ ಮುಖಾಂತರ ಮಂಡ್ಯ ಜಿಲ್ಲೆಯ ಒಂದು ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳುವಂತಾಗಲಿ ಅಂತೇಳಿ ಹಾರೈಸುತ್ತಾ, ಅವರು ನಮಗೂ ಸಹಿತ ಸ್ಫೂರ್ತಿ. ನಾನು ಸಹಿತ ಸಾಕಷ್ಟು ಅಧಿಕಾರಿಗಳನ್ನು ನೋಡಿದ್ದೀನಿ. ಆದರೆ ಇಷ್ಟೊಂದು ಮಾನವೀಯತೆಯುಳ್ಳ ಮತ್ತು ಜನಪರವಾದ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಅಧಿಕಾರಿಯನ್ನು ನಾನು ಇದುವರೆಗೂ ನೋಡಿಲ್ಲ. ಅವರ ಸ್ಫೂರ್ತಿಯಿಂದ ನಾವು ಸಹಿತ ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ಹೋಗುವಂಥ ಒಂದು ನೋಡಿ, ಅವರ 3-4 ಕಾರ್ಯಕ್ರಮಗಳಲ್ಲಿ ರಾತ್ರೋರಾತ್ರಿಯಾಗಿ ಆ ಜನರ ಕಷ್ಟ ಸುಖಗಳೇನಿದೆ, ಅವನ ಭಾವನೆಗಳೇನಿದೆ, ಅವನ ದುಃಖ ಅಭಿಮಾನಗಳೇನಿದೆ ಅದೆಲ್ಲ ಅತ್ಯಂತ ಹತ್ತಿರದಿಂದ ಕಂಡು ಆ ಜನಕ್ಕೆ ಸಂತ್ವನ ಹೇಳ್ತಕ್ಕಂಥ, ಆ ಜನಕ್ಕೆ ನ್ಯಾಯ ದೊರಕಿಸ್ತಕ್ಕಂಥ, ಅತ್ಯಂತ ಸರಳವಾಗಿ ಸಜ್ಜನರಾಗಿ ಪ್ರಾಮಾಣಿಕವಾಗಿ ಈ ವ್ಯವಸ್ಥೆನ ಮುನ್ನಡೆಸ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ತಕ್ಕಂಡು ಅವರು ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಅವ್ರನ್ನ ಗೌರವಿಸೋದ್ರಲ್ಲಿ ಬಹಳ ಅಂದ್ರೆ ಬಹಳ ಮೌಲ್ಯ ಅಂತ ತಿಳ್ಬಿಟ್ಟು ಅವ್ರನ್ನ ಗೌರವಿಸೋ ಕೆಲಸ ನಾವು ಮಾಡಿದ್ದೀವಿ. ಇದೇ ರೀತಿಯ ಅಧಿಕಾರಿಗಳು, ಇದೇ ರೀತಿಯ ವ್ಯಕ್ತಿತ್ವ ಇರ್ತಕ್ಕಂಥ ಇವರ ಅಧೀನ ಅಧಿಕಾರಿಗಳು, ಇವರಲ್ಲಿ ಪ್ರಾಮಾಣಿಕತೆ, ಆ ದಕ್ಷತೆ, ಆ ಮಾನವೀಯ ಮೌಲ್ಯ ಮತ್ತು ಶಿಸ್ತುಬದ್ಧ ಜೀವನ ಈ ಸರ್ ನೋಡಿ ಎಲ್ಲ ಅಳವಡಿಸ್ಕೊಳ್ಳಿ. ಅದು ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡೋದು